ನಾಗೇಂದ್ರಗೆ ತನಿಖಾ ಸಂಸ್ಥೆಗಳಿಂದ ಕ್ಲೀನ್ ಚಿಟ್ ಸಿಕ್ಕಿದೆ. ಮುಖ್ಯಸ್ಥರಿಗೆ ಗೊತ್ತಿಲ್ಲದೆ ಕೆಲವು ಸಲ ಹಣ ಹೋಗುತ್ತೆ. ವಿಧಾನಸೌಧದಲ್ಲಿ ಸಚಿವ ಶಿವಲಿಂಗೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರ್ಯಾರು ಹಣ ತಿಂದ್ರೋ ಅವರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅಂತ ಸಚಿವ ಶಿವಲಿಂಗೇಗೌಡರು ಸದನದಲ್ಲಿ ಮಾತನಾಡಿದ್ದಾರೆ. ಈ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿರೋದು. ನಾವು ತಗೊಂಡಿಲ್ಲ, ಇವಾಗೂ ಅಷ್ಟೇ. ಅವರು ಅಲ್ಲಿಂದ ತಗೊಂಬರ್ಲಿ, ಕೋರ್ಟಿಂದ, ಸಿಬಿಐಯಿಂದ ಅಲ್ಲ. ಸಿಬಿಐಯಿಂದ ಬೇಡ, ನಾವು ಕೋರ್ಟಲ್ಲಿ ನಡೀತಾ ಇದೆಯಲ್ಲ, ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕ್ಲೀನ್ ಚಿಟ್ ತಗೊಂಬಂದು ಸೇರ್ಕೊಳ್ಳಿ. ನಮಗೇನು ಸಿಬಿಐನಲ್ಲೂ ತರದ್ ಬೇಡ, ಇಡಿನೂ ತರದ್ ಬೇಡ. ಇಲ್ಲಿ ಸರ್ಕಾರಿ ಇದು ಡಿಫರೆಂಟ್. ಬೇರೆ ಅಲಿಗೇಷನ್ಗೂ ಬೇರೆ ಅಕ್ರಮಕ್ಕೂ ಇದು ಡಿಫರೆಂಟ್. ಡೈರೆಕ್ಟ್ ಆಗಿ ಟ್ರೆಜರಿಗೆ ಕೈ ಹಾಕಿ ಕನ್ನ ಹಾಕಿ ಬೀಗ ಹೊಡೆದು ತಗೊಂಡೋಗಿರುವಂತ ಕೇಸ್ ಇದು. ಅದಕ್ಕೆ ನಾವು ಬಿಡ್ತಾ ಇಲ್ಲ. ಇದು ಎಸ್ಟಿಗಳ ಹಣ, ಪರಿಶಿಷ್ಟರ ಹಣ, ದಲಿತರ ಹಣ ನುಂಗಕ್ಕೆ ಬಿಡಲ್ಲ. ಇದು ನಾಗೇಂದ್ರನ ಪ್ರಶ್ನೆ ಅಲ್ಲ. ನಾವು ನಾಗೇಂದ್ರ ವ್ಯಕ್ತಿ ಪ್ರಶ್ನೆ ಅಲ್ಲ, ದುಡ್ಡು ಲೂಟಿ ಮಾಡಿದವ್ರ ಪ್ರಶ್ನೆ ನಮ್ದು. ಏನ್ ನಾಗೇಂದ್ರ ನಾನು ಎಸ್ಟಿ ಅಂದ್ರೆ ಬೇರೆ ಎಸ್ಟಿಗಳು ಮಾಡ್ಲಿ. ಇನ್ನೂ 4 ಜನ ಇದಾರಲ್ಲ ಎಸ್ಟಿಗಳು ಆ ಜಿಲ್ಲೆಯಲ್ಲಿ, ಮಾಡ್ಲಿ. ಅವ್ರಿಗೆ ಲೇಡಿ ಕೋಟಾನೇ ಮಾಡ್ಲಿ. ಎಸ್ಟಿ ನಾಗೇಂದ್ರ ಅವರು ಏನು ತಪ್ಪು ಮಾಡಿತ್ತು. ಈಗ ಒಬ್ಬ ಅಪರಾಧಿ ಅವರು ಅಂತ ಈಗಾಗಲೇ ಇದು ಸಿಐಡಿನೂ ಕ್ಲೀನ್ ಚೀಟ್ ಕೊಟ್ಟಿದೆ. ಆಮೇಲೆ ಸಿಬಿಐನವರು ತಡೀರಿ ಅಂತ ಇದ್ದಾರೆ. ಅಲ್ಲಿ ಏನು ಚಾರ್ಜ್ ಶೀಟ ಆಗ್ತಿಲ್ಲ. ಏನಿದೆ ತಪ್ಪಲ್ಲಿ? ಅವರು ಅಪರಾಧಿ ಅಂತ ಆದ್ಮೇಲೆ ಅವ್ರನ್ನ ವಜಾ ಮಾಡಲಿ, ಅಲ್ಲ ಬಿಡ್ತಾರೆ. ಖಜಾನೆಗೆ ಹೋಗಿರೋರು ಯಾರ್ಯಾರು ಹೋಗಿದ್ದಾರೆ, ಯಾರ್ಯಾರು ತಿಂದಿದ್ದಾರೆ ಅಧಿಕಾರಿಗಳು, ಅವ್ರನ್ನೆಲ್ಲ ತಗೊಂಡೋಗಿ ಎಲ್ಲಿ ಬೇಕಲ್ಲಿ ಕಳಿಸಿ. ಮುಖ್ಯಸ್ಥರು ಇದ್ರೂ ಕೆಲವು ಸಂದರ್ಭದಲ್ಲಿ ಗೊತ್ತಿಲ್ಲದಲೇ ಹೋಗುತ್ತೆ. ಈಗ ಆ ಮುಖ್ಯಸ್ಥರು ನಾನು ಮಂತ್ರಿಗಳ ಶಿಫಾರಸ್ಸಿನ ಮೇಲೆ ನಾನು ಹಣನ ವರ್ಗಾವಣೆ ಮಾಡಿದ್ದೀನಿ ಅಂತ ಹೇಳಿದಾರ. ಈಗ ಹಣ ರಿಕವರಿ ಆಗಿದೆ. ಯಾರ್ಯಾರು ತಿಂದಿದ್ರು